Hello everyone, I am Santosh. Today we are going to discuss the very important topic in DBMS, that is about drawing ER diagrams. Already now one of the simple ER diagram related to ಯೂನಿವರ್ಸಿಟಿ ಡೇಟಾಬೇಸ್ ಡ್ರಾ ಮಾಡಿದ್ವಿ. ಇವತ್ತೇನು ಮಾಡೋಣ ಅಂತ ಸಿಂಪಲ್ ಆನ್ಲೈನ್ ಶಾಪಿಂಗ್ ಸಿಸ್ಟಮ್ ಅಲ್ಲಿ ಸ್ಮಾಲ್ ಸೆಟ್ ಆಫ್ ಎಂಟಿಟೀಸ್ ಅನ್ನ ಸೆಲೆಕ್ಟ್ ಮಾಡಿ ಅದರ ರಿಲೇಟೆಡ್ ಒಂದು ಸಿಂಪಲ್ ಆಗಿ ER diagram ಅನ್ನ ಡ್ರಾ ಮಾಡೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಆಲ್ ಅಬೌಟ್ ಆನ್ಲೈನ್ ಶಾಪಿಂಗ್ ಸಿಸ್ಟಮ್. ಓಕೆ, ಒಂದು ರಿಕ್ವೈರ್ಮೆಂಟ್ ನನ್ನ ಹತ್ರ ಇದೆ, ಅದನ್ನು ನಾನು ಇಲ್ಲಿ ಬರಿತಾ ಇರ್ತೀನಿ. ಓಕೆ, ಲೆಟ್ ಅಸ್ ರೈಟ್ an online shopping system. An online shopping system includes entities like, ಅಂದರೆ ಒಂದು ಆನ್ಲೈನ್ ಶಾಪಿಂಗ್ ಸಿಸ್ಟಮಲ್ಲಿ ಏನೇನು ಎಂಟಿಟೀಸ್ ಇರ್ಬೋದು, ನಾವು ಸ್ಮಾಲ್ ಸೆಟ್ ಆಫ್ ಎಂಟಿಟೀಸ್ ತಗೋತಾ ಇದ್ದೀವಿ. ಎಂಟಿಟೀಸ್ ಲೈಕ್ ಕಸ್ಟಮರ್ಸ್, ದೆನ್ ಆರ್ಡರ್ಸ್, ಆಮೇಲೆ ಪ್ರಾಡಕ್ಟ್ಸ್ ಆ್ಯಂಡ್ ಕ್ಯಾಟಗರೀಸ್. ಇವೆಲ್ಲ ಎಂಟಿಟೀಸ್ ಅದಾವೆ ಅಂತ ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ಸಮ್ ಅದರ್ ರಿಕ್ವೈರ್ಮೆಂಟ್ಸ್ ಅಥವಾ ರಿಯಲ್ ವರ್ಲ್ಡ್ ಸಿನಾರಿಯೋ ಏನಿದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ಕಸ್ಟಮರ್ಸ್ ಕ್ಯಾನ್ place orders for various products. ಅಂದ್ರೆ ಏನು, ಕಸ್ಟಮರ್ಸು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡಬಹುದು. ಓಕೆ, ದೆನ್ ಈಚ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಎ ಕ್ಯಾಟಗರಿ. ಅಂದರೆ ಪ್ರತಿಯೊಂದು ಪ್ರಾಡಕ್ಟು ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ an order can include ಅಂದರೆ ಒಂದು ಆರ್ಡರಲ್ಲಿ an order can include multiple products. ಒಂದು ಆರ್ಡರಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರಬಹುದು. ದಿಸ್ ಈಸ್ ವಾಟ್ ಒಂದು ರಿಯಲ್ ವರ್ಲ್ಡ್ ಸಿನಾರಿಯೋ. ಓಕೆ, ಈಗ ಲೆಟ್ ಅಸ್ ಡ್ರಾ ER diagram ಫಾರ್ ದಿಸ್. ಡ್ರಾ ER diagram. ಹಾಗಂದ್ರೆ ಈ ಸೆಟ್ ಆಫ್ ಏನು ನಾವು ರಿಕ್ವೈರ್ಮೆಂಟ್ಸ್ ತಗೊಂಡು ಬಂದಿದ್ವಿ, ಇದರಲ್ಲಿ ಏನೇನು ಎಂಟಿಟೀಸ್ ಇದಾವೆ ಅಂತ ನೋಡೋಣ ಮೊದಲು. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಓಕೆ, ಏನು ಕೊಟ್ಟಿದ್ದಾರೆ ಅವರು, ಒಂದು ಆನ್ಲೈನ್ ಶಾಪಿಂಗ್ ಸಿಸ್ಟಮಲ್ಲಿ ಏನೇನು ಎಂಟಿಟೀಸ್ ಇರ್ತಾವ ಅಂತ ಕೊಟ್ಟಾರ. ಕಸ್ಟಮರ್ಸ್, ಆರ್ಡರ್ಸ್, ಪ್ರಾಡಕ್ಟ್ಸ್ ಆ್ಯಂಡ್ ಕ್ಯಾಟಗರೀಸ್. ಓಕೆ, ಆಮೇಲೆ ಕಸ್ಟಮರ್ಸ್ ಏನು ಮಾಡ್ಬೋದು, ದೇ ಕ್ಯಾನ್ ಪ್ಲೇಸ್ ಆರ್ಡರ್ಸ್ ಫಾರ್ ಪ್ರಾಡಕ್ಟ್ಸ್. ಅವರು ವೇರಿಯಸ್ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಬೋದು. ಆ್ಯಂಡ್ ಈಚ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಎ ಕ್ಯಾಟಗರಿ. ಪ್ರತಿಯೊಂದು ಪ್ರಾಡಕ್ಟು ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಕರೆಕ್ಟ್. ಆ್ಯಂಡ್ ಆ್ಯನ್ ಆರ್ಡರ್ ಕ್ಯಾನ್ ಇನ್ಕ್ಲೂಡ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ಅಂದ್ರೇನು, ಒಂದು ಆರ್ಡರಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರಬಹುದು. ಡ್ರಾ ER ಡಯಾಗ್ರಾಮ್ ಅಂತ ಹೇಳಿದ್ದಾರೆ. ಲೆಟಸ್ ಡ್ರಾ. ಹಾಗಂದ್ರೆ ಮೊದಲು ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಲೆಟಸ್ ಐಡೆಂಟಿಫೈ ದ ಎಂಟಿಟೀಸ್. ಇದರಲ್ಲಿ ಏನು ಇಶ್ಯೂನೇ ಇಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ ವಾಟ್ ಆರ್ ದಿ ಎಂಟಿಟೀಸ್ ಅಂತ. ಅದನ್ನು ನಾವು ತಿಳ್ಕೊಳ್ಳೋಣ, ಅದಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಸ್ಟೆಪ್ ಈಸ್ ಸ್ಟೆಪ್ 1, ಐಡೆಂಟಿಫೈ ಎಂಟಿಟೀಸ್. ಐಡೆಂಟಿಫೈ ದ ಎಂಟಿಟೀಸ್. ಇದರಲ್ಲಿ ಏನೇನು ಎಂಟಿಟೀಸ್ ಬರ್ತವೆ ಅಂತ ಐಡೆಂಟಿಫೈ ಮಾಡೋಣ. ಆಮೇಲೆ ಅದು ಅಂದರೆ ಏನು ಅಂತಲೂ ನಾವು ತಿಳ್ಕೋಬೇಕು. ಓಕೆ, ವಾಟ್ ಆರ್ ದಿ ಎಂಟಿಟೀಸ್, ಆಲ್ರೆಡಿ ದೇ ಹ್ಯಾವ್ ಗಿವನ್. ಏನೇನು ಎಂಟಿಟೀಸ್ ಇದಾವೆ ಇಲ್ಲಿ. ಕಸ್ಟಮರ್ ಅಂದರೆ ಯಾರು, ವೆನ್ ಇಟ್ ಕಮ್ಸ್ ಟು ಆನ್ಲೈನ್ ಶಾಪಿಂಗ್ ಸಿಸ್ಟಮ್. ಆ್ಯಂಡ್ ಕಸ್ಟಮರ್ ಬಗ್ಗೆ ನಾವು ಏನು ಸ್ಟೋರ್ ಮಾಡ್ತೀವಿ, ಕಸ್ಟಮರ್ ರಿಲೇಟೆಡ್ ಡೇಟಾ ಅಲ್ಲಿ ಸ್ಟೋರ್ ಆಗಿರುತ್ತೆ. ಕಸ್ಟಮರ್ ಅಂದರೆ ಹಿ ಪ್ಲೇಸಸ್ ಆರ್ಡರ್, ಹಿ ಆರ್ ಶಿ, ಯಾರು ಆರ್ಡರ್ ಮಾಡ್ತಿರ್ತಾರೋ ಅವ್ರಿಗೆ ಏನಂತಾರೆ, ಕಸ್ಟಮರ್ ಅಂತ ಕರೀತಾರೆ. ದೆನ್ ಆರ್ಡರ್
ಆರ್ಡರ್ ಅನ್ನೋದು ಒಂದು ಎಂಟಿಟಿ, ಬಿಕಾಸ್ ವಿ ಕ್ಯಾನ್ ಡಿಸ್ಕ್ರೈಬ್ ಆರ್ಡರ್ಗೆ ಆರ್ಡರ್ ನಂಬರ್ ಇರುತ್ತೆ, ಆರ್ಡರ್ ಡೇಟ್ ಇರುತ್ತೆ. ದಟ್ಸ್ ವೈ ಆರ್ಡರ್ ಈಸ್ ಆನ್ ಎಂಟಿಟಿ. ಆರ್ಡರ್ ಅನ್ನೋದು ಒಂದು ಎಂಟಿಟಿ. ಆರ್ಡರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಡರ್? ಕಸ್ಟಮರ್ ಏನು ಆರ್ಡರ್ ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ? ಆರ್ಡರ್ ಅಂತ ಕರೀತಾರೆ. ನೆಕ್ಸ್ಟ್, ಪ್ರಾಡಕ್ಟ್. ವಾಟ್ ಈಸ್ ಪ್ರಾಡಕ್ಟ್? ಪ್ರಾಡಕ್ಟ್ ಅಂದ್ರೇನು? ದ ಡೀಟೇಲ್ಸ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ಫಾರ್ ಸೇಲ್. ಯಾವ್ಯಾವ ಪ್ರಾಡಕ್ಟ್ಸ್ ಸೇಲ್ಗೆ ಅವೈಲೇಬಲ್ ಇರ್ತಾವೆ ಅವಕ್ಕೆಲ್ಲ ಏನಂತ ಕರೀತಾರೆ? ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಓಕೆ, ದೆನ್ ಫೈನಲಿ ವಿ ಹ್ಯಾವ್ ಕ್ಯಾಟಗರಿ. ವಾಟ್ ಈಸ್ ಕ್ಯಾಟಗರಿ? ಕ್ಯಾಟಗರಿ ಅಂದ್ರೇನು? ಒಂದು ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಅನ್ನ ಸೆಟ್ ಮಾಡಿ ಅದಕ್ಕೆ ಒಂದು ಕ್ಯಾಟಗರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪೆನ್ಸ್, ದಟ್ ಈಸ್ ಒನ್ ಆಫ್ ದಿ ಕ್ಯಾಟಗರಿ. ಅಥವಾ ಬುಕ್ಸ್ ಕ್ಯಾಟಗರಿ. ಕ್ಯಾಟಗರಿ ಅಂದರೆ ಆಲ್ರೆಡಿ ಯು ನೋ. ಓಕೆ, ನೆಕ್ಸ್ಟ್, ಈಗ ಫಸ್ಟ್ ಸ್ಟೆಪ್ ಮುಗೀತು, ದಟ್ ಈಸ್ ಐಡೆಂಟಿಫೈಯಿಂಗ್ ದಿ ಎಂಟಿಟೀಸ್. ಲೆಟ್ ಅಸ್ ಮೂವ್ ವಿತ್ ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು? ಐಡೆಂಟಿಫೈ ದಿ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್. ಐಡೆಂಟಿಫೈ ದಿ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್. ಫಾರ್ ಎಂಟಿಟೀಸ್ ಅಂದ್ರೆ ಏನು? ಈ ಎಂಟಿಟಿಗಳ ಬಗ್ಗೆ ಏನೇನು ನಾವು ಡೇಟಾ ಸ್ಟೋರ್ ಮಾಡ್ಬೇಕು ಆಗ್ಬಹುದು. ಹೌ ಯು ಆರ್ ಗೋಯಿಂಗ್ ಟು ಡಿಸ್ಕ್ರೈಬ್ ದೀಸ್ ಎಂಟಿಟೀಸ್? ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ ದೇರ್ ಆರ್ 4 ಎಂಟಿಟೀಸ್. ಕಸ್ಟಮರ್ ಬಗ್ಗೆ ನಾವು ಏನು ಡೇಟಾ ಸ್ಟೋರ್ ಮಾಡ್ಬೇಕಂತೀವಿ? ದಟ್ ಆರ್ ಕಾಲ್ಡ್ ಅಟ್ರಿಬ್ಯೂಟ್ಸ್. ಓಕೆ, ಕಸ್ಟಮರ್ಗೆ ಏನೇನು ಅಟ್ರಿಬ್ಯೂಟ್ಸ್ ಇರ್ತವೆ ನಾನು ಬರಿತಾ ಹೋಗ್ತೀನಿ ಇಲ್ಲಿ. ಫಸ್ಟ್ ಒನ್, ಕಸ್ಟಮರ್. ಎವ್ರಿ ಕಸ್ಟಮರ್ ಹ್ಯಾಸ್ ಕಸ್ಟಮರ್ ಐ ಡಿ. ಐ ವಿಲ್ ರೈಟ್ ಕಸ್ಟಮರ್ ಐ ಡಿಗೆ CID ಅಂತ ಬರೆದಿರ್ತೀನಿ. and every customer has name. Okay, and every customer has email ID, because some online shopping site ಅಲ್ಲಿ ಅವರ ಇಮೇಲ್ ID ಕೂಡ ಸ್ಟೋರ್ ಮಾಡಿರ್ತಾರೆ. ದೆನ್ ಅಡ್ರೆಸ್. ಇದಷ್ಟು ಬಿಟ್ಟು ಸಮ್ ಅದರ್ ಇನ್ಫಾರ್ಮೇಶನ್ ಕೂಡ ಸ್ಟೋರ್ ಮಾಡಿರ್ಬೋದು. ಐ ಆಮ್ ಜಸ್ಟ್ ಟೇಕಿಂಗ್ ಸಮ್ 4 ಅಟ್ರಿಬ್ಯೂಟ್ಸ್. ದೆನ್ ಆರ್ಡರ್ ರಿಲೇಟೆಡ್ ಡೇಟಾ ಏನು ಸ್ಟೋರ್ ಮಾಡಿರ್ಬೋದು? ಎವ್ರಿ ಆರ್ಡರ್ ಹ್ಯಾಸ್. ಇದು ಕಸ್ಟಮರ್ದಾಯಿತು. ನೆಕ್ಸ್ಟ್ ಲೆಟ್ ಅಸ್ ಮೂವ್ ವಿತ್ ಆರ್ಡರ್. ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್ ಆಫ್ ಆರ್ಡರ್? ಆರ್ಡರ್ ಹ್ಯಾಸ್ ಆರ್ಡರ್ ID, ಅದಕ್ಕೆ OID ಅಂತ ಬರೆದಿರ್ತೀನಿ. ಓಕೆ, ದೆನ್ ಆರ್ಡರ್ ಡೇಟ್, ಯಾವಾಗ ಆರ್ಡರ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಆರ್ಡರ್ ಡೇಟ್. ಆ್ಯಂಡ್ ಆರ್ಡರ್ ಅಮೌಂಟ್, ಟೋಟಲ್ ಆರ್ಡರ್ ಅಮೌಂಟ್ ಎಷ್ಟು ಅನ್ನೋದು ಒನ್ ಆಫ್ ದಿ ಅಟ್ರಿಬ್ಯೂಟ್ ಆಫ್ ದಿ ಆರ್ಡರ್. ಬಟ್ ಇಟ್ ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಮತ್ತೆ ಥರ್ಡ್ ಎಂಟಿಟಿ ಯಾವುದು? ಪ್ರಾಡಕ್ಟ್. ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಏನು ಸ್ಟೋರ್ ಮಾಡ್ತಾರೆ? ಎವ್ರಿ ಪ್ರಾಡಕ್ಟ್ ಹ್ಯಾಸ್ ಪ್ರಾಡಕ್ಟ್ ID, PID ಅಂತ ಬರೆದಿರ್ತೀನಿ. ಯಾಕೆ ಇರ್ತಾವೆ? ಬಿಕಾಸ್ ಯುನಿಕ್ಲಿ ಐಡೆಂಟಿಫೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಪ್ರಾಡಕ್ಟ್ ನೇಮ್, P ನೇಮ್ ಅಂತ ಬರಿತೀನಿ. ಪ್ರತಿಯೊಂದು ಪ್ರಾಡಕ್ಟಿಗೂ ನೇಮ್ ಇರುತ್ತೆ. ದೆನ್ ಪ್ರಾಡಕ್ಟ್ ಪ್ರೈಸ್. ಎವ್ರಿ ಪ್ರಾಡಕ್ಟ್ ಹ್ಯಾಸ್ ಪ್ರೈಸ್. ಬಟ್ ಇಟ್ಸ್ ಸಿಂಪಲ್. ನೆಕ್ಸ್ಟ್ ಅಟ್ರಿಬ್ಯೂಟ್ಸ್ ನೆಕ್ಸ್ಟ್ ಎಂಟಿಟಿ ಯಾವುದು? ಕ್ಯಾಟಗರಿ. ಕ್ಯಾಟಗರಿ ರಿಲೇಟೆಡ್ ವಾಟ್ ಡೇಟಾ ವಿ ಆರ್ ಗೋಯಿಂಗ್ ಟು ಸ್ಟೋರ್? ಎವ್ರಿ ಕ್ಯಾಟಗರಿ ಹ್ಯಾಸ್ ಕ್ಯಾಟಗರಿ ID, ಅದಕ್ಕೂ ಒಂದು ಕ್ಯಾಟಗರಿ ID ಇರುತ್ತೆ. ಓಕೆ, ಇದು CID, ಆ CID ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ದಿಸ್ ಈಸ್ ವಾಟ್ ಕ್ಯಾಟಗರಿ ID. ಅದು ಮೇಲಿರೋದು ಯಾವುದು? ಕಸ್ಟಮರ್ ID. ಓಕೆ, ದೆನ್ ಕ್ಯಾಟಗರಿಗೆ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಒಂದು ಕ್ಯಾಟಗರಿ. ಅಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸನ್ನು ಗ್ರೂಪ್ ಮಾಡಿರ್ತಾರೆ. ಓಕೆ, there are category of products in online shopping system. ಗೊತ್ತಾಗ್ತಾ ಇದೆಯಲ್ಲ? ಅಪ್ಲಯನ್ಸಸ್ ಅನ್ನೋದು ಇನ್ನೊಂದು ಕ್ಯಾಟಗರಿ. ಓಕೆ, ಈ ರಿಲೇಟೆಡ್ ಡೇಟಾನ ನಾವು ಇಲ್ಲಿ ಸ್ಟೋರ್ ಮಾಡ್ತೀವಿ. ಮೀನ್ಸ್ ಐಡೆಂಟಿಫೈಯಿಂಗ್ ದಿ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್. ಲೆಟ್ ಅಸ್ ಸಿ
ವಾಟ್ ಆರ್ ದಿ ರಿಲೇಶನ್ಶಿಪ್ ಅಮಂಗ್ ಎಂಟಿಟೀಸ್? ಈ ಎಲ್ಲ ಎಂಟಿಟಿಗಳ ನಡುವೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ತಿಳ್ಕೊಳ್ಳೋಣ. ಅದು ಗೊತ್ತಾಗಬೇಕಂದ್ರೆ ಯು ಶುಡ್ ಸಿ ದ ರಿಕ್ವೈರ್ಮೆಂಟ್ಸ್ ವಾಟ್ ಎವರ್ ವಿ ಹ್ಯಾವ್ ಕಲೆಕ್ಟೆಡ್. ಇಲ್ಲೇನು ಮೇಲ್ ರಿಕ್ವೈರ್ಮೆಂಟ್ ಕೊಟ್ಟಿದಾರಲ್ಲ ಅದು ನಮಗೆ ಗೊತ್ತಿರಬೇಕು. ಓಕೆ, ಅವ್ರು ಏನೇನು ಹೇಳ್ತಾರೆ ಇಲ್ಲಿ? ಫಸ್ಟ್ ರಿಕ್ವೈರ್ಮೆಂಟ್ ಏನಿದೆ ನೋಡ್ರಿ, ಅವರ್ ಕಲೆಕ್ಷನ್ ವಾಟ್ ಎವರ್ ಯು ಹ್ಯಾವ್ ಅಬ್ಸರ್ವ್ಡ್ ಫ್ರಾಮ್ ದ ರಿಯಲ್ ವರ್ಲ್ಡ್. ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ ಫೈನ್. ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್. ಅದಕ್ಕಿಂತ ಮೊದಲು ನಾನು ಬರಿತೀನಿ. ನೆಕ್ಸ್ಟ್ ಸ್ಟೆಪ್ ಏನು? ಡಿಫೈನ್ ರಿಲೇಶನ್ಶಿಪ್ among entities. ಯಾವ್ಯಾವ ಎಂಟಿಟಿ ನಡುವೆ ಏನೇನು ರಿಲೇಶನ್ಶಿಪ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಆರ್ ಡಿಫೈನ್ ಮಾಡಬೇಕು. ಓಕೆ, ಹಾಗಾದ್ರೆ ಲೆಟ್ ಅಸ್ ಸಿ. ಅವರೇ ಆಲ್ರೆಡಿ ಇಲ್ಲಿ ಇನ್ಫಾರ್ಮೇಶನ್ ಪ್ರಕಾರ ವಿ ಕ್ಯಾನ್ ಡಿಫೈನ್ ಏನಿದೆ. ಫಸ್ಟ್ ಇನ್ಫಾರ್ಮೇಶನ್ ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್ ಅಂತ ಇದೆ, ದಟ್ ಈಸ್ ದ ಫಸ್ಟ್ ರಿಲೇಶನ್ಶಿಪ್. ಓಕೆ, ಐ ವಿಲ್ ರೈಟ್ ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್. ಓಕೆ, ಕಸ್ಟಮರ್ ಅನ್ನೋದೊಂದು ಎಂಟಿಟಿ, ಆರ್ಡರ್ಸ್ ಅನ್ನೋದು ಎಂಟಿಟಿ, ಕ್ಯಾನ್ ಪ್ಲೇಸ್ ಅನ್ನೋದೇನು ರಿಲೇಶನ್ಶಿಪ್. ದಿಸ್ ಈಸ್ ದ ರಿಲೇಶನ್ಶಿಪ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ? ಆರ್ಡರ್ ಹ್ಯಾಸ್ ಪ್ರಾಡಕ್ಟ್ಸ್. ಎಸ್, ಆರ್ಡರ್ ಕ್ಯಾನ್ ಇನ್ಕ್ಲೂಡ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾನಿಲ್ಲಿ ಬರಿತೀನಿ, ಇಲ್ಲಿದೆ ನೋಡ್ರಿ. ಆರ್ಡರ್ ಕ್ಯಾನ್ ಇನ್ಕ್ಲೂಡ್ ಮಲ್ಟಿಪಲ್ ಪ್ರಾಡಕ್ಟ್ಸ್. ಅದನ್ನು ಇಲ್ಲಿ ಬರಿತೀನಿ. ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ಸ್. ಇದು another relationship in this requirement. Okay, next one. ನೆಕ್ಸ್ಟ್ ಏನಿದೆ ನೋಡ್ರಿ? ಈಚ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಎ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಈಚ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಎ ಕ್ಯಾಟಗರಿ. ಹಂಗಂದ್ರೆ ಐ ವಿಲ್ ರೈಟ್ ಪ್ರಾಡಕ್ಟ್. ಇಲ್ಲಿದೆ ನೋಡ್ರಿ, ಈಚ್ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಎ ಕ್ಯಾಟಗರಿ. ಹಂಗಂದ್ರೆ ವಾಟ್ ಈಸ್ ದ ರಿಲೇಶನ್ಶಿಪ್? ಪ್ರಾಡಕ್ಟ್ ಬಿಲಾಂಗ್ಸ್ ಟು ಕ್ಯಾಟಗರಿ. ಇದು ಏನು? ಅನದರ್ ಕೈಂಡ್ ಆಫ್ ರಿಲೇಶನ್ಶಿಪ್. ಬಿಲಾಂಗ್ಸ್ ಟು ಅನ್ನೋದು ರಿಲೇಶನ್ಶಿಪ್, ಇಲ್ಲಿ ಆರ್ಡರ್ ಇನ್ಕ್ಲೂಡ್ಸ್ ಅನ್ನೋದು ರಿಲೇಶನ್ಶಿಪ್. ಗಾಟ್ ಇಟ್? ಅರ್ಥ ಆಗ್ತಾ ಇದೆ ಅಲ್ಲ? ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್ and order includes various products. ಇದನ್ನು ನಾವು ಇಲ್ಲ ಆಲ್ರೆಡಿ ಬರೆದಿದ್ದೀವಿ. These are all the relationship among entities. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಅದೇನು? ಕಾರ್ಡಿನಾಲಿಟಿ. ಕಾರ್ಡಿನಾಲಿಟಿಯನ್ನು ಅಬ್ಸರ್ವ್ ಮಾಡಬೇಕು. ಕಾರ್ಡಿನಾಲಿಟಿ ಮೀನ್ಸ್ ಯು ನೋ ದಟ್ ವಾಟ್ ಕೈಂಡ್ ಆಫ್ ರಿಲೇಷನ್ ಎಕ್ಸಿಸ್ಟ್ಸ್. ಎರಡು ಎಂಟಿಟಿ ನಡುವೆ ಯಾವ ಟೈಪ್ ಆಫ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಏನಂತಾರೆ? ಕಾರ್ಡಿನಾಲಿಟಿ. ಓಕೆ, ದ ನೆಕ್ಸ್ಟ್ ಸ್ಟೆಪ್, ಫೋರ್ತ್ ಸ್ಟೆಪ್, ಐ ವಿಲ್ ರೈಟ್ ಎಸ್ಟಾಬ್ಲಿಷ್ ಕಾರ್ಡಿನಾಲಿಟಿ. ಎಸ್ಟಾಬ್ಲಿಷ್ ಕಾರ್ಡಿನಾಲಿಟಿ. ಹಂಗಂದ್ರೆ ಲೆಟ್ ಅಸ್ ಸಿ ಈ ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಏನೇನು ಕಾರ್ಡಿನಾಲಿಟಿ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಯಾವುದು? ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್ ಅಂತ ಇದೆಯಲ್ಲ, ಇದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಕಸ್ಟಮರ್ ಕ್ಯಾನ್ ಪ್ಲೇಸ್ ಆರ್ಡರ್ಸ್. ಹಂಗಂದ್ರೆ ಇದರಲ್ಲಿ ವಾಟ್ ಈಸ್ ದ ಕಾರ್ಡಿನಾಲಿಟಿ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕಸ್ಟಮರು ಮೆನಿ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದಲ್ಲ, ಅದನ್ನು ನಾನು ಇಲ್ಲಿ ಬರಿತೀನಿ. ಕಸ್ಟಮರ್ ಸೈಡಿಂದ ಒನ್ನಿಂದ ಸ್ಟಾರ್ಟ್ ಮಾಡ್ರಿ. ಹಂಗಂದ್ರೆ ಐ ವಿಲ್ ರೈಟ್ ಎ ಕಸ್ಟಮರ್, ಒಬ್ಬರ ಕಸ್ಟಮರ್
ಕ್ಯಾನ್ ಪ್ಲೇಸ್ ಮೆನಿ ಆರ್ಡರ್ಸ್. ಈ ಕಡೆ ಬರಿತಾ ಇದ್ದೀನಿ, ಮೆನಿ ಆರ್ಡರ್ಸ್ ಅಂದರೆ ಇಲ್ಲೇನಾಗ್ತಿದ್ದು 1:1 ಆಯ್ತು. ಆ್ಯಂಡ್ ಈ ಕಡೆ ಸೈಡ್ ತಗೊಳ್ಳಿ. ಈಗ ಆರ್ಡರ್ಸಿಂದ ಎ ಆರ್ಡರ್, ಸೊ ಆನ್ ಆರ್ಡರ್ ಈಸ್ ಪ್ಲೇಸ್ಡ್ ಬೈ ಆರ್ an order belongs to ಒಂದು ಆರ್ಡರ್ ಒಂದೇ ಕಸ್ಟಮರ್ಗೆ ಬಿಲಾಂಗ್ ಆಗಿರುತ್ತಲ್ಲ, ಕರೆಕ್ಟ್. an order belongs to one customer. ವೆರಿ ಇಂಪಾರ್ಟೆಂಟ್ ಥಿಂಗ್, ಲಕ್ಷ ಕೊಡ್ರಿ ಇಲ್ಲಿ ನೋಡ್ರಿ. ಎ ಕಸ್ಟಮರ್ ಕ್ಯಾನ್ ಪ್ಲೇಸ್ ಮೆನಿ ಆರ್ಡರ್ಸ್. ಒಬ್ಬ ಕಸ್ಟಮರು ಮೆನಿ ಆರ್ಡರ್ಸ್ ಪ್ಲೇಸ್ ಮಾಡ್ಬೋದು, ಬಟ್ ಒಂದು ಆರ್ಡರು ಒಬ್ಬರು ಕಸ್ಟಮರಿಗೆ ಮಾತ್ರ ಬಿಲಾಂಗ್ ಆಗಿರುತ್ತೆ. ಇಸ್ ಇಟ್ ಕರೆಕ್ಟ್? ಎಸ್, ಒಂದು ಆರ್ಡರ್ ಒಬ್ಬರು ಕಸ್ಟಮರಿಗೆ ಮಾತ್ರ ಬಿಲಾಂಗ್ ಆಗಿರುತ್ತೆ. 4-5 ಜನ ಕಸ್ಟಮರ್ಸ್ ಕೂಡಿ ಒಂದು ಆರ್ಡರ್ ಮಾಡಿರೋದಿಲ್ಲ. ಒಂದು ಆರ್ಡರ್ ಒಂದೇ ಕಸ್ಟಮರ್ಗೆ ಬಿಲಾಂಗ್ ಆಗಿರುತ್ತೆ. ಅದರ ಅರ್ಥ ಏನು? ದಿಸ್ ಈಸ್ ವಾಟ್ 1:1. ಓಕೆ, ಅಂದರೆ ಫೈನಲಿ ವಾಟ್ ರಿಲೇಶನ್ಶಿಪ್ ಇಟ್ ಈಸ್, ಏನಿದ್ರದ್ದು ಕಾರ್ಡಿನಾಲಿಟಿ? ಒನ್ ಸೈಡ್ 1:n ಇದೆ, ಅನದರ್ ಸೈಡ್ 1:1 ಇದೆ. ಹಂಗಂದ್ರೆ ವಾಟ್ ಈಸ್ ದ ಕಾರ್ಡಿನಾಲಿಟಿ? 1:n. ಅಂದರೆ ಏನಿದು? 1:many. ಇದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಅರ್ಲಿಯರ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ, ಅದನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರಿಲೇಶನ್ಶಿಪ್ ಯಾವುದು, ಅದರದ್ದು ಕಾರ್ಡಿನಾಲಿಟಿ ಕಂಡುಹಿಡಿಯೋಣ. ಓಕೆ, ದಟ್ ಈಸ್ ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್. ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್ಸ್. ಹಂಗಂದ್ರೆ ಇದ್ರದ್ದು ಕಾರ್ಡಿನಾಲಿಟಿ ಏನು ಫೈನಲಿ ಅನ್ನೋದನ್ನು ನೋಡೋಣ. ಅವಾಗ ಏನು ಮಾಡ್ಬೇಕು ನೀವು? ಎ ಆರ್ಡರಿಂದ ಸ್ಟಾರ್ಟ್ ಮಾಡ್ರಿ. ಎ ಆರ್ಡರ್ ಕ್ಯಾನ್ ಇನ್ಕ್ಲೂಡ್ ಮೆನಿ ಪ್ರಾಡಕ್ಟ್ಸ್. ಹೌದಲ್ಲ, ಒಂದು ಆರ್ಡರಲ್ಲಿ ಮೆನಿ ಪ್ರಾಡಕ್ಟ್ಸ್ ಇರ್ಬೋದು ಅಂತ ಅವರೇ ಕೊಟ್ಟಿದ್ದಾರೆ, ಅದನ್ನೇ ನಾನಿಲ್ಲಿ ಬರಿತಾ ಇದ್ದೀನಿ. ಆ್ಯಂಡ್ ಎ ಆರ್ಡರ್ ಕ್ಯಾನ್ ಇನ್ಕ್ಲೂಡ್ ಮೆನಿ ಪ್ರಾಡಕ್ಟ್ಸ್ ಅಂದರೆ ಏನಿದು? 1:n ಆಯಿತು, 1:n. ಆ್ಯಂಡ್ ಇದನ್ನ ಅಂಡರ್ಲೈನ್ ಮಾಡ್ತೀನಿ. ಫಸ್ಟ್ ರಿಲೇಶನ್ಶಿಪ್ದು ಕಾರ್ಡಿನಾಲಿಟಿ ಆ್ಯಂಡ್ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡ್ರಿ. ಎ ಪ್ರಾಡಕ್ಟ್ ಕ್ಯಾನ್ ಬಿ ಇನ್. ಒಂದು ಪ್ರಾಡಕ್ಟ್ ಮೆನಿ ಆರ್ಡರ್ಸಲ್ಲಿ ಇರ್ಬೋದಲ್ಲ, ಕ್ಯಾನ್ ಬಿ ಇನ್ ಮೆನಿ ಆರ್ಡರ್ಸ್. ಒಂದು ಪ್ರಾಡಕ್ಟು ಮೆನಿ ಆರ್ಡರ್ಸಲ್ಲಿನೂ ಇರ್ಬೋದು. ಅಂದರೆ ಏನು? ಫಾರ್ ಎಕ್ಸಾಂಪಲ್ ಒಂದು ಪೆನ್, ಆ ಪೆನ್ನನ್ನು ಬೇರೆ ಬೇರೆ ಕಸ್ಟಮರ್ಸ್ ತೊಗೋಬೋದಲ್ಲ, ಬಟ್ ಅದೇ ಪೆನ್ ಅವ್ರು ತಗೊಳ್ಳೋದಿಲ್ಲ. ಅದೇ ಅಂದರೆ ಎಕ್ಸಾಕ್ಟ್ಲಿ ಅದೇ ಪೆನ್. ಮೀನ್ಸ್ ಆ ಪೆನ್ಗೆ ID 1 2 3 ಅಂತ ಇದೆ ಅಂತ ತಿಳ್ಕೊರಿ, ಅದೇ ಪೆನ್ ಅಂತೂ ತಗೊಳ್ಳೋದಿಲ್ಲ. ಬಟ್ ಇಫ್ ಯು ಕನ್ಸಿಡರ್ ದ ನೇಮ್ ಆಫ್ ಪೆನ್, ಅದನ್ನು ಅವರು ಪರ್ಚೇಸ್ ಮಾಡ್ಬೋದು. ಒಂದು ಪೆನ್ನನ್ನು ಒಬ್ಬರೇ ತಗೋಬೇಕು ಅಂತೇನಿಲ್ಲ. ಎ ಪ್ರಾಡಕ್ಟ್ ಕ್ಯಾನ್ ಬಿ ಇನ್ ಮೆನಿ ಆರ್ಡರ್ಸ್. ಓಕೆ, ಹಾಗಂದ್ರೆ ಏನಾಯ್ತಿದು? ಇದು ಇಲ್ಲಿಂದ 1:many ಆಯಿತು. ಈಗ ಆಲ್ರೆಡಿ n ಅಂತ ತಗೊಂಡಿದ್ದೆ, ಅದಕ್ಕೆ ಇಲ್ಲಿ m ಅಂತ ತಗೊಂಡಿದ್ದೀನಿ. ಅಂದರೆ ಫೈನಲಿ ಇದು ಏನಾಯ್ತು ನೋಡ್ರಿ. ಫೈನಲಿ ವಾಟ್ ಇಟ್ ಈಸ್? ಒನ್ ಸೈಡ್ 1:n, another side 1:m. That's why it is many to many. ಇದು ಮೆನಿ ಟು ಮೆನಿ ರಿಲೇಶನ್ಶಿಪ್ ಆಗುತ್ತೆ. ಓಕೆ, got it? Next, the last relationship is product belongs to category. Product belongs to category. Let us see what is the exact
real world scenario about this. Okay, product belongs to category first start with a product. ಒಂದು ಪ್ರಾಡಕ್ಟ್ ಎಷ್ಟು ಕ್ಯಾಟಗರಿನಲ್ಲಿ ಇರುತ್ತೆ? ಒಂದೇ ಕ್ಯಾಟಗರಿಯಲ್ಲಿ ಇರುತ್ತಲ್ಲ, ಕರೆಕ್ಟ್. ಎ ಪ್ರಾಡಕ್ಟ್ ಬಿಲಾಂಗ್ಸ್ ಟು ಒನ್ ಕ್ಯಾಟಗರಿ ಓನ್ಲಿ, ಒನ್ ಕ್ಯಾಟಗರಿ, ಕರೆಕ್ಟ್. ಅದಕ್ಕೆ 1 to 1 ಆಯ್ತು ಇದು, ಸಾರಿ 1 to 1, ಇದು 1. ಆ್ಯಂಡ್ ಬಟ್ ಅಥವಾ ಆ್ಯಂಡ್ ಎ ಕ್ಯಾಟಗರಿ, ಒಂದು ಕ್ಯಾಟಗರಿನಲ್ಲಿ ಎಷ್ಟು ಪ್ರಾಡಕ್ಟ್ಸ್ ಇರ್ತಾವೆ? ಮೆನಿ ಪ್ರಾಡಕ್ಟ್ಸ್ ಇರ್ತಾವಲ್ಲ. ಎ ಕ್ಯಾಟಗರಿ ಕ್ಯಾನ್ ಹ್ಯಾವ್ ಮೆನಿ ಪ್ರಾಡಕ್ಟ್ಸ್. ಒಂದು ಕ್ಯಾಟಗರಿನಲ್ಲಿ ಭಾಳಷ್ಟು ಪ್ರಾಡಕ್ಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಬುಕ್ಸ್ ಅನ್ನೋ ಕ್ಯಾಟಗರಿನಲ್ಲಿ ಭಾಳಷ್ಟು ಬುಕ್ಸ್ ಇರ್ತವೆ, ಕರೆಕ್ಟ್. ಹಾಗಂದ್ರೆ ಇಲ್ಲಿಂದ ಏನಾಯ್ತದು? 1 to many ಆಯಿತು. ಒನ್ ಸೈಡ್ 1 to 1 ಆಯಿತು, ಎನದರ್ ಸೈಡ್ 1 to n ಆಯಿತು. ಆ್ಯಕ್ಚುಲಿ ಇಟ್ ಈಸ್ ಏನು? ಈಗ ಏನಾಯ್ತದು? ಮೆನಿ ಟು 1. ಹಾಗಂದ್ರೆ ಹೆಂಗೆ ಬರೀತಾರೆ? n is to 1 is the final cardinality. ಓಕೆ, ಹಾಗಂದ್ರೆ ಹೆಂಗೆ ಬರಿಬೇಕಿದ್ನ? ಆರ್ ಐ ವಿಲ್ ರೈಟ್ ಮೆನಿ ಟು 1 ರಿಲೇಶನ್ಶಿಪ್. ಗಾಟ್ ಇಟ್? ಈಗೆಲ್ಲ ನಾವು ಕಾರ್ಡಿನಾಲಿಟಿ ಕಂಡು ಹಿಡಿದ್ವಿ. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು? ಲೆಟ್ ಅಸ್ ಡ್ರಾ ದ ER ಡಯಾಗ್ರಾಮ್. ಈಗ ER ಡಯಾಗ್ರಾಮನ್ನು ಡ್ರಾ ಮಾಡೋಣ. ವೆರಿ ಸಿಂಪಲ್ ಥಿಂಗ್. ಫಸ್ಟ್ ನಾನಿಲ್ಲಿ ಮೇಲೆ ಇರೋದು ಸ್ವಲ್ಪ ಇರೇಸ್ ಮಾಡ್ತೀನಿ. ಓಕೆ, ವಿ ನೀಡ್ ಪ್ಲೇಸ್ ಟು ಡ್ರಾ ER ಡಯಾಗ್ರಾಮ್. ಗೊತ್ತಾಯ್ತಲ್ಲ? ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ಆಲ್ಸೋ. ಇದೇ ಥರ ಎಂಟಿಟೀಸ್ ಇನ್ಕ್ರೀಸ್ ಆದಂಗೆ ನಮ್ಗೆ ಏನು ಗೊತ್ತಾಗಬೇಕು? ಹೌ ಟು ಐಡೆಂಟಿಫೈ ಆಲ್ ದ ಎಂಟಿಟೀಸ್ ಆ್ಯಂಡ್ ದೆನ್ ಹೌ ಟು ಫೈಂಡ್ ದ ರಿಲೇಶನ್ಶಿಪ್. ವಾಟ್ ಆರ್ ದಿ ರಿಲೇಶನ್ಶಿಪ್? ಅದೆಲ್ಲ ನಮ್ಗೆ ಗೊತ್ತಾಗಬೇಕು. ಓಕೆ, ಇಲ್ಲಿವರೆಗೂ ರಿಮೂವ್ ಮಾಡಿರ್ತೀನಿ. ಇಫ್ ಇನ್ ಬಿಟ್ವೀನ್ ಇಫ್ ಯು ಫೈಂಡ್ ಎನಿ ಡಿಫಿಕಲ್ಟಿ ಜಸ್ಟ್ ಕಮೆಂಟ್. ಲೆಟ್ ಅಸ್ ಸಾಲ್ವ್ ಇಫ್ ಎನಿ ಕ್ವೆರೀಸ್ ಆರ್ ದೇರ್. ಈಗ ಲಾಸ್ಟ್ ಸ್ಟೆಪ್, ದಟ್ ಈಸ್ ಡ್ರಾವಿಂಗ್ ER ಡಯಾಗ್ರಾಮ್. ಡ್ರಾ ER ಡಯಾಗ್ರಾಮ್. ಆ್ಯಂಡ್ ದಿಸ್ ಈಸ್ ವೆರಿ ಸಿಂಪಲ್. ಅದು ಹೆಂಗೆ ರಿಲೇಶನ್ಶಿಪ್ ಇರ್ತಾವೆ ಹಂಗೆ ಬರ್ಕೋತ ಹೋಗ್ರಿ. ಫಸ್ಟ್ ಏನು? ಕಸ್ಟಮರ್ ಪ್ಲೇಸಸ್ ಆರ್ಡರ್. ಕಸ್ಟಮರ್ ಅನ್ನೋದು ಎಂಟಿಟಿ, ಕಸ್ಟಮರ್ ಆ್ಯಂಡ್ ಆರ್ಡರ್ ಅನ್ನೋದು ಅನದರ್ ಎಂಟಿಟಿ. ಅವೆರಡರ ನಡುವೆ ಏನು ರಿಲೇಶನ್ಶಿಪ್ ಇದೆ? ಪ್ಲೇಸಸ್ ಆರ್ಡರ್. ಸಿಂಪಲ್. ಓಕೆ, ಕಸ್ಟಮರ್ ರಿಲೇಟೆಡ್ ಏನೇನು ಡೇಟಾ ಸ್ಟೋರ್ ಮಾಡ್ಬೇಕಂತ ಮಾಡಿದ್ರಿ? ಕಸ್ಟಮರ್ ID, CID ವಿಚ್ ಈಸ್ ಪ್ರೈಮರಿ ಕೀ ಅಂಡರ್ಲೈನ್ ಮಾಡ್ರಿ. ದೆನ್ ನೇಮ್ ಸ್ಟೋರ್ ಮಾಡೋರಿದ್ರಿ. ಆಮೇಲೆ ಇಮೇಲ್ ID, ಇಮೇಲ್. ದೆನ್ ಯು ವಾಂಟೆಡ್ ಟು ಸ್ಟೋರ್ ಅಡ್ರೆಸ್. ಓಕೆ, ಅಡ್ರೆಸ್ಸನ್ನು ನೀವು ಮತ್ತೆ ಕಾಂಪೋಸಿಟ್ ಮಾಡ್ಬೋದು. ಅಡ್ರೆಸ್ಸಲ್ಲಿ ಸಿಟಿ, ಪಿನ್ ಕೋಡ್ ಇದನ್ನೆಲ್ಲ ಆ್ಯಡ್ ಮಾಡ್ಬೋದು. ಓಕೆ, ಇದು ಯಾವ ಟೈಪ್ ಆಫ್ ಕಾರ್ಡಿನಾಲಿಟಿ? 1 to many. ಓಕೆ, ದೆನ್ ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್. ಈ ಥರ ಕಂಟಿನ್ಯೂ ಆಗ್ತದೆ ನೋಡ್ರಿ. ಇಲ್ಲಿ ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್. ಒಂದು ಆರ್ಡರಲ್ಲಿ ಮೆನಿ ಪ್ರಾಡಕ್ಟ್ಸ್ ಇರ್ತಾವಂತ ಅವ್ರು ಹೇಳಿದ್ದಾರೆ. ದಟ್ಸ್ ವಾಟ್ ವಿ ಆರ್ ರೈಟಿಂಗ್. ಆರ್ಡರ್ ಬಗ್ಗೆ ಏನು ಸ್ಟೋರ್ ಮಾಡೋರಿದ್ರಿ? ಆರ್ಡರ್ ID ವಿಚ್ ಈಸ್ ಪ್ರೈಮರಿ ಕೀ. ಆರ್ಡರ್ ಡೇಟ್ ವಿಲ್ ಬಿ ದೇರ್. ದೆನ್ ಆರ್ಡರ್ ಅಮೌಂಟ್, ORDAMT ಅಂತ ಬರೆದಿರ್ತೀನಿ. ಆ್ಯಂಡ್ ಪ್ರಾಡಕ್ಟ್ ಬಗ್ಗೆ ಏನು ಸ್ಟೋರ್ ಮಾಡೋರಿದ್ರಿ? PID
PID is ಪ್ರೈಮರಿ ಕೀ, ಯುನಿಕ್ನೆಸ್ ಸಲುವಾಗಿ ಪ್ರೈಮರಿ ಕೀ ಬೇಕು. ದೆನ್ ಪಿ ನೇಮ್, ಓಕೆ. ಆಮೇಲೆ ಪ್ರಾಡಕ್ಟದ ಮತ್ತೇನು ಸ್ಟೋರ್ ಮಾಡೋರಿದ್ರಿ, ಪ್ರೈಸ್ ಆಫ್ ದಿ ಪ್ರಾಡಕ್ಟ್, ಓಕೆ. ಆ್ಯಂಡ್ ಇದು ಯಾವ ಟೈಪ್ ಆಫ್ ಕಾರ್ಡಿನಾಲಿಟಿ, ಆರ್ಡರ್ ಇನ್ಕ್ಲೂಡ್ಸ್ ಪ್ರಾಡಕ್ಟ್. ಇದು ಮೆನಿ ಟು ಮೆನಿ. ಅದರ ಅರ್ಥ ಏನು, ಒಂದು ಆರ್ಡರಲ್ಲಿ ಮೆನಿ ಪ್ರಾಡಕ್ಟ್ಸ್ ಇರ್ಬೋದು, ಒನ್ ಪ್ರಾಡಕ್ಟ್ ಮೆನಿ ಆರ್ಡರ್ಗೆ ಬಿಲಾಂಗ್ ಆಗಿರ್ಬೋದು. ದೆನ್ ನೆಕ್ಸ್ಟ್ ಏನೈತಿ, ಪ್ರಾಡಕ್ಟ್ ಬಿಲಾಂಗ್ಸ್ ಟು ಕ್ಯಾಟಗರಿ. ವೆರಿ ಸಿಂಪಲ್, ಪ್ರಾಡಕ್ಟ್ ಬಿಲಾಂಗ್ಸ್ ಟು ಕ್ಯಾಟಗರಿ. ಓಕೆ. ಕ್ಯಾಟಗರಿ ಬಗ್ಗೆ ಏನು ಸ್ಟೋರ್ ಮಾಡೋರಿದ್ರಿ, ಕ್ಯಾಟಗರಿ ID and name of the category or C name ಅಂತ ಬರ್ದಿದ್ರಿ. and let us see what kind of cardinality it is. cardinality ಏನಿದೆ, ಇದು many to one ಅಂದರೆ ಈ ಥರ ಬರೀಬೇಕು. got it? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಇಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು. ಇಲ್ಲಿ ಆರ್ಡರ್ ಅಮೌಂಟ್ ಅಂತ ಇದೆಯಲ್ಲ, ಆರ್ಡರ್ ಅಮೌಂಟ್ ವೆದರ್ ಬಿಲಾಂಗ್ಸ್ ಟು ಆರ್ಡರ್ ಆರ್ ವೆದರ್ ಇಟ್ ಬಿಲಾಂಗ್ಸ್ ಟು ದ ರಿಲೇಶನ್ಶಿಪ್ ಇನ್ಕ್ಲೂಡ್ಸ್ ಅನ್ನೋದು ಕ್ವಶನ್ ಬರುತ್ತೆ. ಆರ್ಡರ್ ಅಮೌಂಟ್ ಮೇ ಬಿ ದಟ್ ಡಿಪೆಂಡ್ಸ್ ಆನ್ ವಾಟ್ ಪ್ರಾಡಕ್ಟ್ಸ್ ಯು ಆರ್ ಆರ್ಡರಿಂಗ್. ಹೌದಲ್ಲ, ನೀವು ಯಾವ ಪ್ರಾಡಕ್ಟ್ಸ್ ಆರ್ಡರ್ ಮಾಡೋರು ಇರ್ತೀರಿ ಅದರ ಮೇಲೆ ಆರ್ಡರ್ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ಹಂಗಂದರೆ ಈ ಆರ್ಡರ್ ಅಮೌಂಟನ್ನು ಯು ಕ್ಯಾನ್ ಪ್ಲೇಸ್ ಇಟ್ ಇವನ್ ಇನ್ ಇನ್ಕ್ಲೂಡ್ಸ್ ಆರ್ ಆರ್ಡರಲ್ಲಿನೇ ಆರ್ಡರ್ ಅಮೌಂಟ್ ಕೂಡ ಆ್ಯಡ್ ಮಾಡ್ಬೋದು. ದಿಸ್ ಈಸ್ ವಾಟ್, ನೋಡ್ರಿ, ರಿಯಲ್ ವರ್ಲ್ಡಲ್ಲಿ ಏನು ಸಿನಾರಿಯೋ ಇರುತ್ತೋ ಅದನ್ನೇ ನಾವಿಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇರ್ತೀವಿ ಅಷ್ಟೇ. ಓಕೆ, ಗಾಟ್ ಇಟ್? If you have any questions to ask, you can comment. And if you are new to the channel, please subscribe and share the video. Thank you.